ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳು ಮನೆ ಡೋರ್ ಅನ್ನ ಓಪನ್ ಮಾಡಿದಾಗ ಲೋಕಾಯುಕ್ತ ಅಧಿಕಾರಿಗಳ ದರ್ಶನ ಆಗಿದೆ. ಬಹುತೇಕ ಕಡೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಏಕಕಾಲದಲ್ಲಿ ಭ್ರಷ್ಟ ಅಧಿಕಾರಿಗಳ ನಿವಾಸದ ಮೇಲೆ ದಾಳಿ ಮಾಡಿದ್ದಾರೆ. ಹಾಗಾಗಿ ಬೆಂಗಳೂರಿನ 2 ಕಡೆ ಕೂಡ ಲೋಕಾಯುಕ್ತ ಅಧಿಕಾರಿಗಳ ದಾಳಿಯಾಗಿದೆ. ರೆವಿನ್ಯೂ ಆಫೀಸರ್ ಎನ್ ವೆಂಕಟೇಶ್ ಮನೆಯಲ್ಲಿ ಸದ್ಯ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ಮಾಡುತ್ತಿದ್ದಾರೆ. ಓಂ ಪ್ರಕಾಶ್ ಮನೆ ಅಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಸದ್ಯ ಎಲ್ಲ ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ. ಓಂ ಪ್ರಕಾಶ್ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕ ಅವರ ನಿವಾಸದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿ ಪ್ರತಿ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡುತ್ತಿದ್ದಾರೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಅಲ್ಲಿಗೆ ಇವತ್ತು ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳು ಕಣ್ಣು ಬಿಟ್ಟು ನೋಡಿದಾಗ ಲೋಕಾಯುಕ್ತ ಅಧಿಕಾರಿಗಳ ದರ್ಶನ ಸಿಕ್ಕಿದೆ ಅಂತ. ಬಹುತೇಕ ಸಾರ್ವಜನಿಕ ವಲಯದಿಂದ ದೂರುಗಳು ಬಂದ ಬಳಿಕ ಈ ಅಧಿಕಾರಿಗಳ ಚಲನವಲನ ಎಲ್ಲ ನೋಡಿ, ಜೊತೆಗೆ ಆಸ್ತಿಗಳ ವಿವರವನ್ನ ಕಲೆ ಹಾಕಿದ ಬಳಿಕ ಆದಾಯ ಮೀರಿ ಆಸ್ತಿ ಗಳಿಕೆ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಲೋಕಾಯುಕ್ತ ಅಧಿಕಾರಿಗಳಿಗೆ ಗೊತ್ತಾದ ಬಳಿಕ ಈ ರೀತಿ ಪಕ್ಕಾ ಪ್ಲಾನಿಂಗ್ ಮಾಡಿಕೊಂಡು ಏಕಕಾಲದಲ್ಲಿ ಬಹುತೇಕ ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡೋದು. ಈ ಹಿಂದೆ ಲೋಕಾಯುಕ್ತ ಅಧಿಕಾರಿಗಳೇ ಹೇಳಿದ್ರು, ಜನಸಾಮಾನ್ಯರು ನಿಮ್ಮ ಕೆಲಸಗಳಾಗೋದಕ್ಕೆ ಸರ್ಕಾರಿ ಕಚೇರಿಗಳಿಗೆ ಹೋದಾಗ ಯಾರಾದ್ರೂ ಲಂಚ ಕೇಳ್ತಾರೆ, ದುಡ್ಡು ಕೇಳ್ತಾರೆ ಅಂದ್ರೆ ದಯವಿಟ್ಟು ನಮ್ಮ ಗಮನಕ್ಕೆ ತನ್ನಿ, ದೂರು ಕೊಡಿ, ಅದರ ಅನ್ವಯ ನಾವು ಕೂಡ ಪಾಠ ಕಲಿಸ್ತೀವಿ ಅಂತ. ಅದರ ಅನ್ವಯ ಲೋಕಾಯುಕ್ತ ಕಚೇರಿಗೆ ಬಹುತೇಕ ಜನ ಪ್ರತಿನಿತ್ಯ ಹೋಗ್ತಾರಂತೆ ದೂರು ಕೊಡೋಕೆ. ನಮ್ಮ ಕೆಲಸಗಳಾಗ್ತಾ ಇಲ್ಲ, ಲಂಚ ಕೇಳ್ತಿದ್ದಾರೆ, ಸರ್ಕಾರಿ ಕಚೇರಿಗಳಲ್ಲಿ ಇಂಥ ಭ್ರಷ್ಟ ಅಧಿಕಾರಿಗಳಿದ್ದಾರೆ, ದಯವಿಟ್ಟು ಅವರಿಗೆಲ್ಲ ಪಾಠ ಕಲಿಸಿ ಅಂತ. ಹಾಗಾಗಿ ಈ ಭ್ರಷ್ಟ ಅಧಿಕಾರಿಗಳು ಸರ್ಕಾರ ಕೊಡುವಂತಹ ವೇತನ ಬಿಟ್ಟು ಜನಸಾಮಾನ್ಯರ ದುಡ್ಡು ಪೀಕುವಂತಹ ಕೆಲಸ ಮಾಡ್ತಾ ಇದ್ದಂತ ಅಧಿಕಾರಿಗಳ ಮಾಹಿತಿಯನ್ನ ಕಲೆ ಹಾಕಿಯೇ ಲೋಕಾಯುಕ್ತ ಅಧಿಕಾರಿಗಳು ಪಕ್ಕಾ ಪ್ಲಾನಿಂಗ್ ಅಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ಹಲವು ಕಡೆ ದಾಳಿ ಮಾಡಿದ್ದಾರೆ. ಪ್ರಮುಖವಾಗಿ ಬೆಂಗಳೂರಿನಲ್ಲಿ 2 ಕಡೆ ದಾಳಿಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಚಿಕ್ಕಬಳ್ಳಾಪುರ, ಹಾಸನ, ಚಿತ್ರದುರ್ಗದಲ್ಲೂ ಕೂಡ ದಾಳಿಯಾಗಿದೆ. ಹಿರಿಯೂರು ಟಿಎಚ್ಒ ಡಾಕ್ಟರ್ ಟಿ ವೆಂಕಟೇಶ್ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಹಾಗಾಗಿ ಎಲ್ಲ ಕಡೆ ಕೂಡ ಅಧಿಕಾರಿಗಳು ಸದ್ಯ ಪರಿಶೀಲನೆ ಮಾಡ್ತಾ ಇರುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ದೃಶ್ಯ ನೋಡ್ತಾ ಇದ್ರಿ. ಚಿಕ್ಕಬಳ್ಳಾಪುರದಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿರೋದ್ರಿಂದ ಅಲ್ಲೂ ಕೂಡ ಅಧಿಕಾರಿಯ ನಿವಾಸದಲ್ಲಿ ಸದ್ಯ ಪರಿಶೀಲನೆ ಮಾಡ್ತಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ಹಾಸನ 3 ದೃಶ್ಯಗಳು, 3 ಜಿಲ್ಲೆಗಳಲ್ಲೂ ಕೂಡ ಸದ್ಯ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ದಾಖಲೆಗಳ ಪರಿಶೀಲನೆ ಆಗ್ತಾ ಇರುವಂತಹ ದೃಶ್ಯ. ಈಗ ದಾಖಲೆಗಳ ಪರಿಶೀಲನೆ, ಇವರು ಆದಾಯ ಮೀರಿ ಆಸ್ತಿ ಗಳಿಕೆ ಎಲ್ಲೆಲ್ಲಿ ಮಾಡಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಅದರ ಜೊತೆಗೆ ಮಧ್ಯಾಹ್ನದ ಹೊತ್ತಿಗೆ ಮೋಸ್ಟ್ಲಿ ಈ ಅಧಿಕಾರಿಗಳ ನಿವಾಸದಲ್ಲಿ ಅದೆಷ್ಟು ಕೆಜಿ ಚಿನ್ನ, ಅದೆಷ್ಟು ಕೆಜಿ ಬೆಳ್ಳಿ, ಇದೆಲ್ಲ ಪತ್ತೆ ಆಗುತ್ತೆ, ಕಂತೆ ನೋಟುಗಳ ಪತ್ತೆ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಬಟ್ ಖಂಡಿತ ಅಧಿಕಾರಿಗಳ ನಿವಾಸದಲ್ಲಿ ಅಂತ ರಾಶಿ ನೋಟುಗಳು, ಚಿನ್ನಾಭರಣ ಪತ್ತೆ ಆಗೋದ್ರಲ್ಲಿ ನೋ ಡೌಟ್ ಅಂತ ಹೇಳಲಾಗ್ತಾ ಇದೆ. ಕಾರಣ ಬಹುತೇಕ ಸಲ ದಾಳಿ ಆದಾಗ ಆ ದೃಶ್ಯಗಳನ್ನ ನೀವು ಕಣ್ತುಂಬಿಕೊಂಡಿದ್ದೇವೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಸೀನಿಯರ್ ರಿಪೋರ್ಟರ್ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ. ಅಜಯ್, ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳ ದಾಳಿ, ಎಲ್ಲೆಲ್ಲಿ ದಾಳಿಯಾಗಿದೆ, ಸದ್ಯ ಏನ್ ಮಾಹಿತಿ ಸಿಗ್ತಾ ಇದೆ ದಾಳಿಗೆ ಸಂಬಂಧಪಟ್ಟಂತೆ? ಖಂಡಿತವಾಗ್ಲೂ ಶ್ರುತಿ, ಈಗಾಗ್ಲೇನು ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಈಗಾಗ್ಲೇ ಶಾಕ್ ಕೊಟ್ಟಿರುವಂತದ್ದು. ಬೆಂಗಳೂರಿನಲ್ಲಿ 2 ಕಡೆ ಸೇರಿದಂತೆ ರಾಜ್ಯದ 4 ರಿಂದ 5 ಜಿಲ್ಲೆಗಳಲ್ಲೂ ಕೂಡ ಈಗಾಗ್ಲೇ ಲೋಕಾಯುಕ್ತ ರೈಡ್ ಕೂಡ ಮುಂದುವರೆಸಿರುವಂತದ್ದು. ಬೆಂಗಳೂರು, ಚಿಕ್ಕಬಳ್ಳಾಪುರ, ಹಾಸನ, ಚಿತ್ರದುರ್ಗ ಈ ಭಾಗದಲ್ಲೂ ಕೂಡ ಈಗಾಗ್ಲೇ ಸರ್ಕಾರಿ ಅಧಿಕಾರಿಗಳ ಏನೋ ಒಂದು ಮನೆಗಳಲ್ಲೂ ಕೂಡ ಈಗಾಗ್ಲೇ ರೈಡ್ ಕಂಟಿನ್ಯೂ ಆಗಿರುವಂತದ್ದು. ಇನ್ನು ಬೆಂಗಳೂರಿನ ರೆವಿನ್ಯೂ BBMP ರೆವಿನ್ಯೂ ಆಫೀಸರ್ ಆಗಿದ್ದಂತಹ ವೆಂಕಟೇಶ್ ಅವರ ಮನೆಯಲ್ಲೂ ಕೂಡ ಈಗಾಗಲೇ ರೈಡ್ ಕಂಟಿನ್ಯೂ ಆಗಿದೆ. ಇದರ ಜೊತೆಗೆ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾಗಿದ್ದಂತಹ ಓಂ ಪ್ರಕಾಶ್ ಏನಿದ್ದಾರೆ ಅವ್ರ ಮನೆಯಲ್ಲೂ ಕೂಡ ಈಗಾಗಲೇ ರೈಡ್ ಕಂಟಿನ್ಯೂ ಆಗಿರುವಂತದ್ದು. ಈಗಾಗಲೇ ಬೆಳಗಿಂದನೂ ಕೂಡ ಅಧಿಕಾರಿಗಳ ತಂಡ ಅಲ್ಲಿರುವಂತಹ ಕೆಲವೊಂದು ದಾಖಲೆಗಳನ್ನು ಕೂಡ ಈಗಾಗಲೇ ಪರಿಶೀಲನೆಯನ್ನ ಮಾಡ್ತಿದೆ. ಐಷಾರಾಮಿ ಮನೆಗಳನ್ನ ಕೂಡ ಈಗಾಗಲೇ ಅಲ್ಲಿನ ಅಧಿಕಾರಿಗಳು ಸಹ ನೋಡಿ ಅವರು ಕೂಡ ಒಂದ್ ರೀತಿ ಬೆಚ್ಚ ಬಿದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬೆಂಗಳೂರಿನಂತ ಸಿಟಿಯಲ್ಲೇ ಕೂಡ ದೊಡ್ಡ ಬಂಗಲೆಯಲ್ಲೇ ಕೂಡ ವಾಸ ಮಾಡ್ತಿರೋದು ಕೂಡ ಈಗಾಗಲೇ ಗೊತ್ತಾಗಿರುವಂತದ್ದು. ಹೀಗಾಗಿ ಮನೆಯಲ್ಲಿ ಸಿಕ್ಕಿರುವಂತಹ ಕೆಲವೊಂದು ದಾಖಲೆಗಳಾಗಿರ್ಬೋದು, ಹಣ ಆಗಿರ್ಬೋದು, ಚಿನ್ನಾಭರಣ ಆಗಿರ್ಬೋದು, ಹೀಗೆ ಅನೇಕ ವಿಚಾರಗಳನ್ನು ಕೂಡ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಿದ್ದಾರೆ.
ಇನ್ನು ಇವರ ವಿರುದ್ಧ ಸಾಕಷ್ಟು ದೂರುಗಳು ಕೂಡ ಲೋಕಾಯುಕ್ತ ಕಚೇರಿಗೆ ಬಂದಿರುತ್ತೆ. ಸೊ ಹಾಗಾಗಿ ಆ ಒಂದು ದೂರನ್ನ ಆಧರಿಸಿ ಈಗಾಗಲೇ ಲೋಕಾಯುಕ್ತ ರೈಡ್ ಕೂಡ ಮಾಡಿದ್ದಾರೆ ಅನ್ನೋದು ಮಾಹಿತಿ ಕೂಡ ಇರುವಂತದ್ದು. ಈಗ ಸಂಜೆ ವೇಳೆಗೂ ಕೂಡ ಈ ಒಂದು ರೈಡ್ ಕೂಡ ಕಂಟಿನ್ಯೂ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ಈಗ ಏನು 1 ರಿಂದ 2 ಗಂಟೆಗಳಾಗಿದೆ ರೈಡ್ ಶುರುವಾಗಿ. ಸೊ ಹಾಗಾಗಿ ಇನ್ನೂ ಅಷ್ಟಾಗಿ ಮಾಹಿತಿಗಳು ಇನ್ನೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಹಂಚಿಕೊಂಡಿಲ್ಲ. ಇನ್ನೇನು ಕೆಲವೇ ಗಂಟೆಗಳಲ್ಲೂ ಕೂಡ ಎಷ್ಟೆಷ್ಟು ಹಣ ಸಿಕ್ಕಿದೆ, ಎಷ್ಟೆಷ್ಟು ಚಿನ್ನಾಭರಣ ಸಿಕ್ಕಿದೆ, ಎಷ್ಟು ಆಸ್ತಿಗಳು ಪತ್ತೆಯಾಗಿದೆ ಅಂತ ಹೇಳಿ ಕೂಡ ಗೊತ್ತಾಗುವಂತ ಸಾಧ್ಯತೆಗಳಿದೆ. ಒಟ್ಟಲ್ಲಿ ಹೇಳೋದ್ರೆ ಶ್ರುತಿ, ಇವತ್ತು ಈ ಬೆಂಗಳೂರಿನಲ್ಲಿ ಇಬ್ರು ಏನೋ ಸರ್ಕಾರಿ ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ಕೂಡ ಈಗಾಗಲೇ ರೈಡ್ ಕಂಟಿನ್ಯೂ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಕೂಡ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನಾವು ನಿರೀಕ್ಷೆ ಮಾಡಬಹುದು ಅಂತಾನೆ ಹೇಳ್ಬೋದು ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇದು ಬೆಂಗಳೂರಿನಲ್ಲಿ 2 ಕಡೆ ದಾಳಿಯಾಗಿದೆ. ಜೊತೆಗೆ ಸದ್ಯ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ಮಾಡ್ತಿದ್ದಾರಂತೆ. 2 ಗಂಟೆ ಆಗಿದೆ ಸದ್ಯ ದಾಳಿಯಾಗಿ ಪರಿಶೀಲನೆ ಮುಂದುವರಿತಾ ಇದೆ.